ನಮಸ್ಕಾರ ಎಲ್ರಿಗೂ. ನಾವಿವತ್ತು ಮಾಡ್ತಾ ಇರೋದು ಹೆಸರು ಕಾಳು ಪಲ್ಯ ಸಬ್ಬಸ್ಗಿ ಜೊತೆಗೆ. ಇದನ್ನ ನಮ್ಮ ಉತ್ತರ ಕರ್ನಾಟಕ ಅಲ್ಲಿ ಸೈಡ್ ಮಾಡ್ತಾರೆ, ಈ ಕಡೆ ಬ್ಯಾಂಗ್ಳೂರ್ ಸೈಡಲ್ಲಿ ಮಾಡ್ತಾರಲ್ಲ ಗೊತ್ತಿಲ್ಲ ನಮಗೆ. ತುಂಬ ಚೆನ್ನಾಗಿರುತ್ತೆ. ಇದನ್ನ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆನೂ ತುಂಬ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಏನೇನು ಬೇಕಂದ್ರೆ ಐಟಮ್ಸು: ಒಂದು ಈರುಳ್ಳಿ ಸಾಕು, ಒಂದು 4 ಜನಕ್ಕೆ ಅಡುಗೆ ಮಾಡೋಕ್ಕೆ ಒಂದು ಈರುಳ್ಳಿ, ಟೊಮ್ಯಾಟೊ, ಖಾರದ ಪುಡಿ, ಅರಿಶಿಣ ಪುಡಿ, ಧನಿಯಾ ಪೌಡರು, ಗರಂ ಮಸಾಲ, ಆಮೇಲೆ ಜೀರಾ ಪೌಡರು. ಆಮೇಲೆ ಉಪ್ಪು, ಸಾಸಿವೆ, ಎಣ್ಣೆ, ಜೀರಿಗೆ ಎಷ್ಟು ಬೇಕು. ಸ್ಟಾರ್ಟ್ ಮಾಡೋಣ. ಆಯಿಲ್ ಹಾಕೊಬೇಕು. ಅದಾದ್ಮೇಲೆ ಸಾಸಿವೆ, ಜೀರಿಗೆ, ಅದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೋಣ. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಬೇಳೆದು. ಇದು ಕಡಲೆಬೇಳೆ ಎಲ್ಲ ಸ್ವಲ್ಪ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಅದು. ಅದಾದ್ಮೇಲೆ ಕರಿಬೇವು ಹಾಕೊಬೇಕು. ಅದಾದ್ಮೇಲೆ ಈರುಳ್ಳಿ ಹಾಕೊಬೇಕು. ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಈರುಳ್ಳಿನ. ಇವಾಗ ನೋಡಿ ಈರುಳ್ಳಿ ಬೆಂದಿದೆ. ಇವಾಗ ಟೊಮೆಟೊ ಹಾಕೊಳ್ಳೋಣ. ಬೇಗ ಬೇಯಬೇಕಂತಂದ್ರೆ ಸ್ವಲ್ಪ ಉಪ್ಪು ಇವಾಗಲೇ ಸೇರಿಸ್ಬಿಟ್ರೆ ಅಂದ್ರೆ ಬೇಗ ಬೇಯುತ್ತೆ ಅದು. ರುಚಿಗೆ ನಮ್ಗೆ ಎಷ್ಟು ಬೇಕಲ್ವಾ ಪಲ್ಯಕ್ಕೆ ಅಷ್ಟು ಉಪ್ಪು ಹಾಕೊಳ್ಳೋಣ. ನಮ್ಮ ಸೈಡ್ ಏನಂತಂದ್ರೆ ಎಲ್ಲ ಪಲ್ಯಕ್ಕಾಗ್ಲಿ ಸಾಂಬಾರ್ಗಾಗ್ಲಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತೀವಿ ನಾವು, ಅಂದ್ರೆ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ. ನಿಮ್ ಇಷ್ಟ, ನೀವು ಬೇಕಂತಂದ್ರೆ ಆ್ಯಡ್ ಮಾಡ್ಕೊಬೋದು, ಬೇಡ ಅಂತಂತಂದ್ರೆ ಶುಗರ್ನ ಅವಾಯ್ಡ್ ಮಾಡಿ. ಇವಾಗ ಇದು ಬೇಯಲಿ ಸ್ವಲ್ಪ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಯಾವುದೇ ಅಡುಗೆ ಮಾಡೋವಾಗಲೂ ಅಷ್ಟೇ ಅದು ಆಯಿಲ್ ಎಲ್ಲ ಬಿಟ್ಕೊಬೇಕು ತರಕಾರಿ, ಅಲ್ಲಿವರೆಗೆ ಬೇಯಿಸ್ಬೇಕು, ಅಂದ್ರೆ ಅದು ರುಚಿ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಮಸಾಲೆನ ಆ್ಯಡ್ ಮಾಡೋಣ. ಮಸಾಲೆ ಎಲ್ಲ ಹಾಕಿದ್ಮೇಲೆ 1 ಮಿನಿಟ್ ಲಿಡ್ ಕ್ಲೋಸ್ ಮಾಡಿ ಒಂಚೂರು ಆಯಿಲ್ ಜೊತೆಗೆ ಚೆನ್ನಾಗಿ ಬೇಯಲಿ. ಇವಾಗ ಆ ಮಸಾಲೆ ಆಯಿಲ್ ಬಿಡಕ್ಕೆ ಸ್ಟಾರ್ಟ್ ಆಗತ್ತೆ. ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ತೊಳೆದಿಟ್ಕಿರೋ ಸಬ್ಬಸ್ಗಿ, ಆಮೇಲೆ ಈ ತರ ಹೆಸರು ಕಾಳು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ವಾ, ಇವಾಗ ಸಬ್ಬಸ್ಗಿನ ಹಾಕೋಣ. ಸಬ್ಬಸ್ಗಿನ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡೋಣ, ಯಾಕಂದ್ರೆ ಅದು ಸಬ್ಬಸ್ಗಿಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಬೇಯಿಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಸ್ವಲ್ಪ ಬೇಯಲಿ ಚೆನ್ನಾಗಿ. ಆಮೇಲೆ ಈ ಪಲ್ಯಕ್ಕೆ ನಾವು ನೀರು ಹಾಕಂಗಿಲ್ಲ, ಓನ್ಲಿ ಹಂಗೆ ಡ್ರೈ ಇರುತ್ತೆ ಈ ಪಲ್ಯ. ನೀರ್ನೆಲ್ಲ ಮಾಡ್ಕೊಳ್ಳಂಗಿಲ್ಲ.
ಇದೆಲ್ಲ ಇಷ್ಟೊಂದಿದೆ ಅಲ್ವಾ ಸಬ್ಬಸ್ಗಿ, ಇದೆಲ್ಲ ಬೆಂದು ಸ್ವಲ್ಪನೇ ಆಗತ್ತೆ ಬೇಯಿಸಿದ್ಮೇಲೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಲಿದೆ ಸ್ವಲ್ಪ. ಇವಾಗ ನೋಡಿ ಸಬ್ಬಸ್ಗಿ ಎಲ್ಲ ಬೆಂದಿದೆ. ಅಷ್ಟಿರೋ ಸಬ್ಬಸ್ಗಿ ನೋಡಿ ಇಷ್ಟ ಆಗಿದೆ ಎಲ್ಲ ಬಾಡಿ. ಇವಾಗ ನೋಡಿ ನೀರೆಲ್ಲ ಹೋಗಿದೆ. ಇವಾಗ ಏನು ಮಾಡ್ಬೇಕು ನಾವು, ಹೆಸರು ಕಾಳನ್ನ ಹಾಕೋಬೇಕು. ಓನ್ಲಿ ಕಾಳು ಮಾತ್ರ ಹಾಕಬೇಕು ಇದ್ರದ್ದು, ಅಂದರೆ ನೀರು ಹಾಕಂಗಿಲ್ಲ. ನಾನು ಹೇಳಿದ್ನಲ್ವಾ ಇದು ಪಲ್ಯ ಡ್ರೈಯೇ ಮಾಡ್ಬೇಕು, ಇದನ್ನ ನೀರು ಹಾಕಂಗಿಲ್ಲ ಇದಕ್ಕೆ. ನೋಡಿ ಈ ತರ ಆಗತ್ತೆ. ಇದಕ್ಕೆ ಇದು ಕೊತ್ತಂಬರಿ ಎಲ್ಲ ಏನು ಹಾಕೋದು ಬೇಡ, ಬಿಕಾಸ್ ಸಬ್ಬಸ್ಗೆ ಇರತ್ತಲ್ವಾ, ಅದು ನಿಮಗೆ ಕೊತ್ತಂಬರಿ ಫ್ಲೇವರ್ ಎಲ್ಲ ಏನು ಕೊಡಲ್ಲ, ಸಬ್ಬಸ್ಗೆ ಫ್ಲೇವರೇ ಜಾಸ್ತಿ ಇರುತ್ತೆ. ಸೊ ಇಷ್ಟೇ. ಇದನ್ನ ಏನ್ ಮಾಡ್ಬೇಕಂತಂದ್ರೆ ಇನ್ನೊಂಚೂರು ನೀರಿನ ಕಂಟೆಂಟ್ ಇರುತ್ತೆ ಅಲ್ಲಿ ಸ್ವಲ್ಪ. ಸೊ ಅದಕ್ಕೆ ಸ್ವಲ್ಪ ಮುಚ್ಚಿ ಫುಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು 1-2 ನಿಮಿಷ ನೀರೆಲ್ಲ ಹೊಂದ್ಕೋತಾರ ಬಿಟ್ಬಿಡ್ಬೇಕು. ನೋಡಿ ಇವಾಗ ಲಾಸ್ಟಲ್ಲಿ ಎಲ್ಲ ನೀರೆಲ್ಲ ಹೊಂದ್ಕೊಂಡು ಈ ತರ ಆಗಿರುತ್ತೆ. ಇಷ್ಟೇ ಮಾಡ್ಕೊಂತೀನಿ. ತುಂಬಾ ಚೆನ್ನಾಗಾಗತ್ತೆ ಟೇಸ್ಟ್, ಆಮೇಲೆ ತುಂಬಾ ಹೆಲ್ದಿ. ಸಬ್ಬಸ್ಗೆ ಸೊಪ್ಪು ಇಲ್ಲ, ಹೆಸರು ಕಾಳು ಅದು ತಂಪು, ಇದು ತಂಪು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನ ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆನೂ ತಿನ್ಬಹುದು. ಥ್ಯಾಂಕ್ ಯು.